ಹರಿಯಾಣದಲ್ಲಿ ಕಾಂಗ್ರೆಸ್ ಕೂಟಕ್ಕೆ ಮುನ್ನಡೆ ವೀಕ್ಷಕರೇ. ಒಂದು ಸಮೀಕ್ಷೆ ಪ್ರಕಾರ, ಅಂದರೆ ಎಲ್ಲ ಸಮೀಕ್ಷೆಗಳನ್ನು ಸೇರಿಸಿ ನಾನು ಹೇಳ್ತಾ ಇರೋದು, BJP 24 ಬರ್ಬೋದಂತೆ, ಕಾಂಗ್ರೆಸ್ 56 ಬರ್ಬೋದಂತೆ 90ರಲ್ಲಿ. ಓಕೆ, ಸಂಭ್ರಮಾಚರಣೆಯನ್ನು ನೋಡ್ತಾ ಇದ್ದೀರಿ. ಅಲ್ಲ, ಆರಂಭಿಕ ಈಗ ಕಾಂಗ್ರೆಸ್ ಮುನ್ನಡೆ ಆದರೂ ಕೂಡ ಈ ತರ ರಿಸಲ್ಟ್ ಎಲ್ಲಾದ್ರೂ ಬೇರೆ ಕಡೆ ಸಿಕ್ಕಾಗ ಅಥವಾ ಬಿಜೆಪಿ ಜಯಭೇರಿ ಬಾರಿಸಿದೆ ಅಂತ ಸುದ್ದಿಗಳು ಬಂದಾಗ ಕಾಂಗ್ರೆಸ್ನ ಒಂದು ಆರೋಪ ಇದು ಸರಿ ಇಲ್ಲ ಅಂತ ಹೇಳಿ. ಸೊ ಅದೇ ಪ್ರಾಬ್ಲಮ್ ಇದೆ ಅನ್ನೋ ಕಾರಣಕ್ಕೆ ಮತಯಂತ್ರಗಳಲ್ಲೇ ಪ್ರಾಬ್ಲಮ್, ನೀವೇನೋ ಗೋಲ್ಮಾಲ್ ಮಾಡಿದ್ದೀರಿ. ಹರಿಯಾಣದಲ್ಲಿ ಏನಾಗಿತ್ತು, ಕಳೆದ 2 ವರ್ಷಗಳಿಂದ, ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಬಿಜೆಪಿ ಗೆಲ್ತಾ ಬರ್ತಾ ಇದೆ. ಆಮೇಲೆ ಬಿಜೆಪಿ ಅಲ್ಲಿ ಪ್ರವರ್ಧಮಾನಕ್ಕೆ ಬಂದಿದ್ದು 4 ಸೀಟಿದ್ದ ಬಿಜೆಪಿ 47 ಸ್ಥಾನಗಳಿಗೆ ಬಂದಿದ್ದೇ ಬಿಕಾಸ್ ಆಫ್ ನರೇಂದ್ರ ಮೋದಿ ಅವರ ಬಗೆಗಿನ ದೊಡ್ಡ ಮಟ್ಟದ ಒಂದು ಏನು ಓಕೆ. ಇದು ಜಮ್ಮು ಕಾಶ್ಮೀರ, PDP 2, ಇತರ 3 ಸ್ಥಾನದಲ್ಲಿ. ಜಮ್ಮು ಕಾಶ್ಮೀರದಲ್ಲಿ ಇಂಡಿ ಮೈತ್ರಿಕೂಟಕ್ಕೆ ಮುನ್ನಡೆ. ಇಂಡಿ ಮೈತ್ರಿಕೂಟ ಅಂದರೆ ಕಾಂಗ್ರೆಸ್ ಮತ್ತು ಭಾಳ ವಿಶೇಷವಾಗಿ ನ್ಯಾಷನಲ್ ಕಾನ್ಫರೆನ್ಸ್, ಫರೂಕ್ ಅಬ್ದುಲ್ಲಾ ಅವರ ನ್ಯಾಷನಲ್ ಕಾನ್ಫರೆನ್ಸ್, ಅದು ಜೊತೆಯಾಗಿ ಸಾಗಿದೆ. ಭಾಳ ಇಂಟ್ರೆಸ್ಟಿಂಗ್ ಇದೆ ಅಲ್ಲಿ. ಬಟ್ ಬಿಜೆಪಿ ಬಾರಿ ಸಿಂಗಲ್ ಆಗಿ ಹೋಗಿದೆ, ಎಲ್ಲೂ ಮೈತ್ರಿ ಮಾಡ್ಕೊಂಡಿಲ್ಲ ಅಂತ. ಬಿಜೆಪಿಗೆ ಆಮೇಲೆ ನಿರೀಕ್ಷಿತ ಅದು. ಬಿಜೆಪಿಗೆ ನೋಡಿ, ಜಮ್ಮು ಮತ್ತು ಕಾಶ್ಮೀರ 2 ಭಾಗ ಇದೆ. ಜಮ್ಮು ಭಾಗದಲ್ಲಿ ಹಿಂದೂಗಳ ಸಂಖ್ಯೆ ಜಾಸ್ತಿ, ಕಾಶ್ಮೀರ ಭಾಗದಲ್ಲಿ ಮುಸ್ಲಿಂ ಸಂಖ್ಯೆ ಜಾಸ್ತಿ. ಅಂದರೆ ಅದು ವ್ಯಾಲಿ, ಕಣಿವೆ ಪ್ರದೇಶ. ಯಾವಾಗ 370 ರದ್ದಾಯಿತೋ ಅದಾದ ನಂತರ ಬಿಜೆಪಿಗೆ ಸಿಗಬೇಕಾದಂಥ ಸಣ್ಣ ಪುಟ್ಟ ಮತಗಳು ಕೂಡ ಅಲ್ಲಿ ಬರೋದಕ್ಕೆ ನಿಂತೋಯ್ತು. ಆದರೆ ಒಂದು ವಿಚಾರ ನೆನಪಿಟ್ಕೋಬೇಕು ಶ್ರುತಿ, ಇಲ್ಲೇನಾಗಿದೆ, ಮೊದಲೆಲ್ಲ ಈ ಪ್ರತ್ಯೇಕತಾವಾದಿಗಳಿದಾರಲ್ಲ, ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾಯಿದ್ರು. ಈ ಬಾರಿ ಹಾಗಿಲ್ಲ. ಈಗ ಅವಾಮಿ ಲೇಹತ್ ಪಾರ್ಟಿ ಅಂತ ಒಂದಿದೆ, ಅದರ ಮುಖ್ಯಸ್ಥ ರಶೀದ್ ಇಂಜಿನಿಯರ್. ಆಮೇಲೆ ಈ ಅಬ್ದುಲ್ ಗನಿ ಲೋನ್ ಅವರ ಮಗ ಇದ್ದಾನೆ, ಸಜ್ಜಾದ್ ಲೋನ್ ಅಂಥೇಳಿ. ಆಮೇಲೆ ಇವರೆಲ್ಲ ಮೊದಲೆಲ್ಲ ಏನು ಅಂತಂದರೆ ಎಲೆಕ್ಷನನ್ನೇ ಮಾಡಬೇಡಿ ಅಂತ ಹೇಳ್ತಾ ಇದ್ರು. ಬಟ್ ಇವರೆಲ್ಲ ಈ ಸಲ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇವರೇ ಎಲೆಕ್ಷನ್ ಒಂದೊಂದು ಪಾರ್ಟಿ ಮಾಡಿಕೊಂಡು ನೋಡಿ, ಅವಾಮಿ ಲೇಹತ್ ಪಾರ್ಟಿ ಅಂತೇಳಿ ಪಾರ್ಟಿ ಮಾಡಿಕೊಂಡು ಎಲೆಕ್ಷನ್ಗೆ ನಿಲ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಈಗ ಆಕೆ ಮುಫ್ತಿ ಮೊಹಮ್ಮದ್ ಇದ್ದಾಳಲ್ಲ, ಆಕೆ ನಿಂತಿಲ್ಲ, ತನ್ನ ಮಗಳನ್ನು ನಿಲ್ಲಿಸಿದ್ದಾರೆ. ಸೊ ಪ್ರತ್ಯೇಕತಾವಾದಿಗಳು ಚುನಾವಣಾ ಬಹಿಷ್ಕಾರವನ್ನು ಮಾಡ್ತಾ ಇದ್ರು. ಅವರು ಈ ಬಾರಿ ಚುನಾವಣೆಗೆ ರೆಡಿಯಾಗಿರೋದು, ಚುನಾವಣಾ ಅಖಾಡಕ್ಕಿಳಿದಿರೋದು ಭಾಳ ಖುಷಿ ವಿಚಾರ. ಆಮೇಲೆ 2014ರಲ್ಲಿ ನೋಡಿ, ಬಿಜೆಪಿ 25 ಸ್ಥಾನಗಳನ್ನು ಪಡ್ಕೊಂಡಿತ್ತು, PDP 28 ಸ್ಥಾನಗಳನ್ನು ಪಡ್ಕೊಂಡಿತ್ತು. ಬಿಜೆಪಿಗೆ 23% ವೋಟ್ ಈಗಲೂ ಇದೆ, PDPಗೆ 22%, ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ಗೆ 21%, ಕಾಂಗ್ರೆಸ್ಗೆ 18%. ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಜೊತೆಯಾಗಿ ಸಾಗ್ತಾ ಇದೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹರಿಯಾಣದಲ್ಲಿ ಕಾಂಗ್ರೆಸ್ ಕೂಟಕ್ಕೆ ಮುನ್ನಡೆ. ಕಾಂಗ್ರೆಸ್ ಅಭ್ಯರ್ಥಿಗಳು 19 ಸ್ಥಾನದಲ್ಲಿ ಮುನ್ನಡೆ ಕಾಯ್ದಿರಿಸಿಕೊಂಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿಗಳು 10 ಸ್ಥಾನದಲ್ಲಿ 10 ಕಡೆ ಮುನ್ನಡೆಯಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಹಜವಾಗಿ ಹರಿಯಾಣದಲ್ಲಿ ಎಕ್ಸಿಟ್ ಪೋಲ್ ಫಲಿತಾಂಶ ಗಮನಿಸಿದ್ರೆ ಈ ಬಾರಿ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದ ಬಿಜೆಪಿಗೆ ಮುಖಭಂಗ ಆಗೋ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ಕಾಂಗ್ರೆಸ್ಗೆ ಅಲ್ಲಿನ ಜನ ಮನ್ನಣೆ ಕೊಟ್ಟಿದ್ದಾರೆ. ಅತಿ ಹೆಚ್ಚಿನ ಸ್ಥಾನ ಗೆಲ್ಲುವಲ್ಲಿ ಕಾಂಗ್ರೆಸ್ ಮುಂದೆ ಇದೆ ಅನ್ನುವಂತಹ ವಿಚಾರ. ಹಾಗಾಗಿ ಅದೇ ಈಗ ಎಕ್ಸಿಟ್ ಪೋಲ್ ಫಲಿತಾಂಶನೇ ಈಗ ನಿಜ ಆಗ್ಬಿಡುತ್ತಾ ಅನ್ನೋದು ಕುತೂಹಲ. ಸೊ ಕೆಲವೇ ಕ್ಷಣಗಳಲ್ಲಿ ಅದಕ್ಕೊಂದು ಸ್ಪಷ್ಟ ಉತ್ತರ ಸಿಕ್ಬಿಡುತ್ತೆ. ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ. ಆರಂಭದಲ್ಲೇ ಕಾಂಗ್ರೆಸ್ ಮುನ್ನಡೆ ಕಾಯ್ದಿರಿಸಿಕೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದು. ಎಲ್ಲಿ? ಹರಿಯಾಣದಲ್ಲಿ ಅಫ್ಕೋರ್ಸ್ ನೋಡಿ, ಎಲ್ಲ ಒಂದು 6-7 ಎಕ್ಸಿಟ್ ಪೋಲ್ಗಳು ಬಂದಿದೆ. 6-7 ಎಕ್ಸಿಟ್ ಪೋಲ್ಗಳ ಫೈನಲ್ ರಿಸಲ್ಟ್ ನೋಡಿದಾಗ ಕಾಂಗ್ರೆಸ್ 56 ಬರುತ್ತೆ ಅಂತಿದೆ. ಅಂದ್ರೆ ಮ್ಯಾಜಿಕ್ ನಂಬರ್ 46, ಮ್ಯಾಜಿಕ್ ನಂಬರ್ಗಿಂತ 10 ಜಾಸ್ತಿ ಬರುತ್ತೆ, 56 ಬರುತ್ತೆ.
BJP 24 ಬರುತ್ತೆ ಅಂತಿದೆ. ಹಾಗಾಗಿ ಹರಿಯಾಣದಲ್ಲಿ ಫಿಕ್ಸ್, ಅದೇನು ಅನಿರೀಕ್ಷಿತ ಅಲ್ಲ. ಜಮ್ಮು ಕಾಶ್ಮೀರದ ಬಗ್ಗೆ ಭಾಳ ಒಂದು ಕುತೂಹಲ ಇದೆ. ಜಮ್ಮು ಕಾಶ್ಮೀರದಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ ಶ್ರುತಿ, ಕಾಂಗ್ರೆಸ್ ಬರಲಿ, BJP ಬರಲಿ, ನ್ಯಾಷನಲ್ ಕಾನ್ಫರೆನ್ಸ್ ಬರಲಿ, PDP ಬರಲಿ, ವಾಟ್ ಎವರ್ ಇಟ್ ಮೇ ಬಿ ಬರಲಿ, ಅಲ್ಟಿಮೇಟ್ ರಾಜ್ಯಪಾಲರು ಅಲ್ಟಿಮೇಟ್ ಅಲ್ಲಿ ಏನು ಗೊತ್ತಾ, ಅಲ್ಲಿ ಚುನಾವಣೆ ಆಗಬೇಕು. ಅಲ್ಲಿ 370 ರದ್ದಾಗಿದೆ, ಅದೊಂದು ಬಹಳ ದೊಡ್ಡ ವಿಚಾರ. ಆದರೆ ಭಯ ಇರುವಂಥದ್ದು ಏನಂತಂದ್ರೆ ಕಾಂಗ್ರೆಸ್ ಮತ್ತೆ ನಾವು ಮರುಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದೆ. ಅದೊಂದು ಬಾಲಿಶ ಮತ್ತು ಸಾರ್ವಭೌಮತೆಗೆ ಧಕ್ಕೆ ತರುವಂಥ ವಿಚಾರ. ಯಾಕಂತಂದ್ರೆ ಕಾಶ್ಮೀರ ನಮ್ಮ ಅವಿಭಾಜ್ಯ ಅಂಗದಲ್ಲಿ ಎರಡು ಮಾತಿಲ್ಲ. ಹಿಂದಿನ ನಮ್ಮ ರಾಜಕಾರಣಿಗಳು ಕೂಡ ಅದು ಉಳಿಲೇಬೇಕು ಅನ್ನೋ ಕಾರಣಕ್ಕಾಗಿ ಶತಪ್ರಯತ್ನಗಳನ್ನು ಮಾಡಿ ಆ 370 ಕ್ಲಾಸ್ ಅನ್ನು ಅದಕ್ಕೆ ಸೇರಿಸಿ ಮಾಡಿದ್ದಾರೆ. ಇವತ್ತು ನರೇಂದ್ರ ಮೋದಿ ಆಗಲಿ, ಅಮಿತ್ ಶಾ ಅವರಾಗಿರಲಿ ಅದನ್ನು ತೆಗೆದಿದ್ದರೆ ಅವರೇನು ದೊಡ್ಡ ಏನು ಅಲ್ಲಿ ಯುದ್ಧ ಸರ್ಕಸ್ ಏನು ಮಾಡಲಿಲ್ಲ. ಅವರು ಸಂವಿಧಾನದಲ್ಲಿ ಆಲ್ರೆಡಿ ಅಂದರೆ ಆ ಏನು 370ಯಲ್ಲಿ ಏನು ಒಂದು ರೂಲ್ಸ್ ಇದೆ, ವಿಶೇಷ ಸ್ಥಾನಮಾನದ ರೂಲ್ಸ್, ನಮ್ಮ ಹಿಂದಿನ ನಾಯಕರುಗಳು ಒಂದು ಅಂಡರ್ಲೈನ್ ಹಾಕಿದ್ರು ಅಲ್ಲಿ, ಇದು ತಾತ್ಕಾಲಿಕ. ಆ ತಾತ್ಕಾಲಿಕ ಅನ್ನೋದನ್ನು ತೆಗೆದುಬಿಟ್ಟಿದ್ದಾರೆ, ಅಷ್ಟೇ ಮಾಡಿರೋದು. ಅದು ಅವರ ಜಾಣ್ಮೆ ನಿಜವಾಗಿ, ನರೇಂದ್ರ ಮೋದಿ ಅವ್ರದ್ದಾಗಲಿ, ಅಮಿತ್ ಶಾದಾಗಲಿ. ನಮ್ಮ ಸಾರ್ವಭೌಮತ್ವ ವಿಚಾರ ರೀ, ಈ ಜಮ್ಮು ಕಾಶ್ಮೀರ ನಮ್ಮದು, ಅಲ್ಲಿ ಆಟ ಆಡಬಾರ್ದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.